ನೋಡಿ, ಅಹಂಕಾರ ಮತ್ತು ಪ್ರಪಂಚದ ನಶ್ವರತೆ. ಈ ಜಗತ್ತಿನಲ್ಲಿ ಶಾಶ್ವತವಾಗಿ ಯಾರೂ ಏನನ್ನೂ ಉಳಿಸಿಕೊಳ್ಳಲು ಸಾಧ್ಯವಿಲ್ಲ. ಹುಟ್ಟುವಾಗ ಏನನ್ನು ತರದೆ, ಹೋಗುವಾಗಲೂ ಏನನ್ನು ಒಯ್ಯದೆ ಬರಿಗೈಯಲ್ಲೇ ಮರಳುತ್ತೇವೆ. ಈ ಸತ್ಯವನ್ನು ಅರಿತ ಮೇಲೆ ಇದು ನನ್ನದು, ಅದು ನನ್ನದು ಎಂಬ ಅಹಂಕಾರ ಮತ್ತು ಆಸ್ತಿ ಅಂತಸ್ತುಗಳಿಗಾಗಿ ನಡೆಯುವ ಅನಗತ್ಯ ಜಗಳಗಳು ನಿರರ್ಥಕ. ಫಲಿತಾಂಶದ ಬಗ್ಗೆ ಯೋಚಿಸದೆ ನಿಮ್ಮ ಕರ್ತವ್ಯವನ್ನು, ಅಂದರೆ ಕೆಲಸಗಳನ್ನು ನೀವು ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು. ನಾನು ಮಾಡುತ್ತಿದ್ದೇನೆ ಎಂಬ ಅಹಂಕಾರ ಬಿಟ್ಟು ಕೇವಲ ಕರ್ತವ್ಯವೆಂದು ಕೆಲಸ ಮಾಡುವುದೇ ನಿಜವಾದ ಕರ್ಮಯೋಗ. ಕೆಲಸ ಮಾಡುವುದು ಮಾತ್ರ ನಮ್ಮ ಕೈಯಲ್ಲಿದೆ, ಆದರೆ ಅದರ ಫಲಿತಾಂಶ ಭಗವಂತನ ಕೈಯಲ್ಲಿದೆ. ಮಾನವನ ಪ್ರಯತ್ನದ ನಂತರ ಫಲವನ್ನು ನೀಡುವುದು ಆ ಸರ್ವಶಕ್ತನಾದ ದೇವರು. ಎಲ್ಲ ಜವಾಬ್ದಾರಿಗಳನ್ನು ಭಗವಂತನಿಗೆ ಒಪ್ಪಿಸಿ ನಿಮ್ಮ ಕೆಲಸವನ್ನು ನೀವು ಶ್ರದ್ಧೆಯಿಂದ ಮುಂದುವರಿಸಿರಿ. ಆತನ ಮೇಲಿರುವ ದೃಢವಾದ ನಂಬಿಕೆ ಮತ್ತು ಭಕ್ತಿಯ ಜೀವನಕ್ಕೆ ಶಾಂತಿ ಮತ್ತು ನೆಮ್ಮದಿಯನ್ನು ನೀಡುತ್ತದೆ. ಅಹಂಕಾರವನ್ನು ತ್ಯಜಿಸಿ ಕರ್ಮಕ್ಕೆ, ಅಂದರೆ ಕೆಲಸಕ್ಕೆ ಮಾತ್ರ ಮಹತ್ವ ನೀಡಿ ಮತ್ತು ಭಗವಂತನ ಮೇಲೆ ನಂಬಿಕೆ ಇಡುವುದು ಜೀವನದ ಪರಮ ಸತ್ಯ.